ಬಂಧುಗಳೇ ನಮಸ್ಕಾರ, ಹೇಗಿದ್ರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ಮ ಸುತ್ತಮುತ್ತ ಎಂತೆಂಥ ವಿಚಿತ್ರ ಘಟನೆಗಳು ನಡೆಯುತ್ತವೆ, ಎಂತೆಂಥ ವಿಚಿತ್ರ ಜನ ಇದ್ದಾರೆ ಅನ್ನೋದಕ್ಕೆ ಈ ಘಟನೆ ಬೆಸ್ಟ್ ಎಕ್ಸಾಂಪಲ್ ನೋಡಿ. ನಿನ್ನೆ ಬೆಂಗಳೂರಲ್ಲಿ ನಡೆದಿರುವಂಥ ಘಟನೆ, ಬೆಂಗಳೂರಿನಲ್ಲಿ ಸಾಕಷ್ಟು ಸದ್ದು ಮಾಡಿದಂಥ ಘಟನೆಯೂ ಕೂಡ ಹೌದು. ಏನಿದು ಘಟನೆ ಅಂದರೆ, ಪ್ರಿಯಕರನ ಕೈ, ಕಾಲು ಹಾಗೆ ಕಣ್ಣು ಎಲ್ಲವನ್ನೂ ಕೂಡ ಕಟ್ಟಿ ಹಾಕಿ ಪ್ರಿಯತಮೆ ಬೆಂಕಿ ಹಚ್ಚಿ ಆತನನ್ನ ಅತ್ಯಂತ ಭೀಕರವಾಗಿ ಸಾಯಿಸಿಬಿಟ್ಟಿದ್ದಾಳೆ. ಒಂದು ರೀತಿಯಲ್ಲಿ ಜೀವಂತವಾಗಿ ಸುಟ್ಟು ಹಾಕಿಬಿಟ್ಟಿದ್ದಾಳೆ. ತಕ್ಷಣಕ್ಕೆ ನಂಬೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಪ್ರಿಯಕರನ್ನ ಕೈ ಕಾಲು ಕಟ್ಟು ಹಾಕೋದವರೆಗೆ ಅಥವಾ ಕಣ್ಣನ್ನ ಕಟ್ಟು ಹಾಕೋದವರೆಗೆ ಆತ ಏನು ಮಾಡ್ತಾ ಇದ್ದ, ಆತ ಯಾವ ರೀತಿಯಲ್ಲೂ ಕೂಡ ರಿಯಾಕ್ಟ್ ಮಾಡಲಿಲ್ಲ, ಏನು ಕತೆ ಎನ್ನುವ ರೀತಿಯಲ್ಲಿ ಸಹಜವಾಗಿ ಪ್ರಶ್ನೆ ಮಾಡುತ್ತೆ. ಏನಿದು ಘಟನೆ ಎನ್ನುವಂಥ ವಿವರವನ್ನು ಗಮನಿಸ್ತಾ ಹೋಗೋಣ. ಅಂದ್ರೆ ಈ ಘಟನೆ ನಾನು ತಿಳ್ಕೊಳ್ಳೇಬೇಕು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಎಂತೆಂಥ ವಿಚಿತ್ರ ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತೆ ನೋಡಿ ಅನ್ನೋದನ್ನ ನಿಮ್ಮ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದೇನೆ. ಈಗ ಏನು ಘಟನೆ ಅನ್ನೋದನ್ನು ಗಮನಿಸ್ತಾ ಹೋಗೋಣ. ಬಂಧುಗಳೇ, ಆತನ ಹೆಸರು ಕಿರಣ್ ಅಂತ ಹೇಳಿ, ಮೂಲತಃ ಚಿಕ್ಕನಾಯಕನಹಳ್ಳಿಯ ಲಿಂಗದಹಳ್ಳಿ ಭಾಗದವನು ಆತ. ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಅಪ್ಪ ಅಮ್ಮ ಊರಿನಲ್ಲಿ ಜಮೀನು ಎಲ್ಲವನ್ನೂ ಕೂಡ ನೋಡ್ಕೊಳ್ತಾ ಇದ್ರು. ಮಗ ದುಡಿಯೋದಕ್ಕೆ ಹೋಗಿದ್ದಾನೆ, ಚೆನ್ನಾಗಿ ದುಡಿತಾನೆ ಎನ್ನುವಂತ ಕನಸನ್ನ ಕಾಣ್ತಾ ಅವರು ಕೂಡ ತಮ್ಮ ಊರಿನಲ್ಲೇ ಇದ್ರು. ಇತ್ತ ಕಿರಣ್ ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತ ವೊಡಾಫೋನ್ ಕಂಪನಿಯಲ್ಲಿ ಆತ ಕೆಲಸವನ್ನ ಮಾಡ್ತಾ ಇದ್ದ. ಆಕೆಯ ಹೆಸರು ಪ್ರೇಮ ಅಂತ. ಆಕೆ ಬೆಂಗಳೂರಿನ ಮಾಗಡಿ ರಸ್ತೆಯ ಅಂಜನಾ ನಗರದಲ್ಲಿ ಅಣ್ಣ ಹಾಗೆ ತಾಯಿಯ ಜೊತೆಗೆ ಆಕೆ ವಾಸವನ್ನ ಮಾಡ್ತಾ ಇದ್ಲು. ಹೆಚ್ಚು ಕಡಿಮೆ ಇವರಿಬ್ಬರ ಪರಿಚಯ ಆಗಿ 4 ವರ್ಷ ಆಗಿರುತ್ತೆ. ಕಾರಣ ಒಂದೇ ಕಡೆ ಇಬ್ರು ಕೂಡ ಕೆಲಸವನ್ನ ಮಾಡ್ತಿರ್ತಾರೆ. 2 ವರ್ಷದಿಂದ ಪರಸ್ಪರ ಪ್ರೀತಿ ಮಾಡೋದಿಕ್ಕೂ ಕೂಡ ಶುರು ಮಾಡ್ಕೊಂಡಿರ್ತಾರೆ. ಕೈ ಕೈ ಹಿಡಿದು ಓಡಾಡ್ತಿರ್ತಾರೆ, ಆರಾಮಾಗಿರ್ತಾರೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ. ಹೀಗಿರುವಾಗ ನಿನ್ನೆ ಏನಾಯ್ತು ಅಂತ ನಾವು ಗಮನಿಸೋದಾದ್ರೆ, ನಿನ್ನೆ ಆಕೆ ಏನ್ ಮಾಡಿದ್ದಾಳೆ, ಈಗ ಆಕೆ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತಹ ವಿಚಾರಣೆ ಸಂದರ್ಭದಲ್ಲಿ ಆಕೆ ಎಲ್ಲವನ್ನೂ ಕೂಡ ಬಾಯ್ಬಿಟ್ಟಿದ್ದಾಳೆ. ಆಕೆ ಹೇಳ್ತಿರುವಂತಹ ಪ್ರಕಾರವಾಗಿ ಅವರಿಬ್ರು ಕೂಡ ಒಂದು ಬೈಕ್ ಅನ್ನ ನೋಡ್ಕೊಂಡು ಬಂದಿದ್ರಂತೆ. 4 ಲಕ್ಷವೋ ಅಥವಾ 4.5 ಲಕ್ಷದ ಬೈಕ್ ಅಂತೆ. ಅದನ್ನ ಆತನಿಗೆ ಗಿಫ್ಟ್ ಕೊಡಬೇಕು ಅಂತ ಈಕೆ ಪ್ಲಾನ್ ಮಾಡ್ಕೊಂಡಿರ್ತಾಳಂತೆ. ಇಬ್ರು ಹೋಗಿ ಸ್ವಲ್ಪ ದಿನಗಳ ಹಿಂದೆ ಅದನ್ನ ನೋಡ್ಕೊಂಡು ಕೂಡ ಬಂದಿರ್ತಾರೆ. ಆಕೆ ಗಿಫ್ಟ್ ಕೊಡ್ತಾಳೆ ಎನ್ನುವಂತ ಖುಷಿಯಲ್ಲಿ ಈ ಕಿರಣ್ ಕೂಡ ಇರ್ತಾನೆ. ಅದೇ ಪ್ರಕಾರವಾಗಿ ನಿನ್ನೆ ಈಕೆ ಹೇಳ್ತಾಳಂತೆ, ಪ್ರೇಮ, ಮನೆಯಲ್ಲಿ ನನ್ನ ತಾಯಿ ಹಾಗೆ ಅಣ್ಣ ಇಬ್ರು ಕೂಡ ಇಲ್ಲ, ಇಬ್ರು ಕೆಲಸಕ್ಕೆ ಹೋಗಿದ್ದಾರೆ, ಮಾಗಡಿ ರಸ್ತೆಯಲ್ಲಿರುವಂಥ ಅಂಜನಗರ ಮನೆ. ನೀನು ಮನೆಗೆ ಬಾ, ನಾನು ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಡೋದಿದೆ ಅಂತ ಹೇಳಿ ಆತನನ್ನ ಕರೆಸ್ಕೊಂಡಿದ್ದಾಳೆ. ಆತ ಏನೋ ನೆಲಮಂಗಲ ಕಡೆಗೆಲ್ಲೋ ಯಾವುದೋ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದಂತೆ. ಅಲ್ಲಿಗೆ ಹೋಗ್ತಾ ಇದ್ದಂಥವನು ಈ ಗಿಫ್ಟ್ ಆಸೆಗೆ, ಸರ್ಪ್ರೈಸ್ ಗಿಫ್ಟ್ ಆಸೆಗೆ ಸೀದಾ ಆ ಪ್ರೇಮ ಮನೆಗೆ ಬಂದಿದ್ದಾನೆ. ಮನೆಗೆ ಬರ್ತಾ ಇದ್ದ ಹಾಗೆ ಇಬ್ರು ಒಂದಷ್ಟು ಹೊತ್ತುಗಳ ಕಾಲ ಆರಾಮಾಗಿ ಮಾತನಾಡಿದ್ದಾರೆ. ಅದಾದ ಬಳಿಕ ಆಕೆ ಹೇಳ್ತಾಳಂತೆ, ನಾನು ನಿನಗೊಮ್ಮೆ ಈ ಫಾರಿನ್ ಸ್ಟೈಲ್ನಲ್ಲಿ ಪ್ರಪೋಸ್ ಮಾಡಬೇಕು, ಫಾರಿನ್ ಸ್ಟೈಲಲ್ಲಿ ನಿನಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ ಆಕೆ ಹೇಳಿದ್ದಾಳೆ. ಆತ ಅದನ್ನು ಪೂರ್ತಿಯಾಗಿ ನಂಬ್ಕೊಂಡು ಬಿಟ್ಟಿದ್ದಾನೆ. ಆಕೆ ಏನು ಮಾಡಿದ್ದಾಳೆ ಅಂದ್ರೆ, ಆತನನ್ನ ಅರೆಬೆತ್ತಲು ಮಾಡಿದ್ದಾಳೆ. ಅಂದ್ರೆ ಶರ್ಟ್ ಪ್ಯಾಂಟ್ ಎಲ್ಲವನ್ನೂ ಕೂಡ ತೆಗೆಸಿದ್ದಾಳೆ. ಅದಾದ ಬಳಿಕ ಕೈಗೆ ಹ್ಯಾಂಡ್ ಕಫ್ ಅನ್ನು ಹಾಕಿದ್ದಾಳೆ. ಅದೇ ರೀತಿಯಾಗಿ ಕಾಲನ್ನು ಕೂಡ ಕಂಪ್ಲೀಟ್ ಆಗಿ ಎದ್ದು ಹೇಳೋದಕ್ಕಾಗದ ರೀತಿಯಲ್ಲಿ ಕಟ್ ಹಾಕಿದ್ದಾಳೆ. ಅದೇ ರೀತಿಯಾಗಿ ಕಣ್ಣಿಗೂ ಕೂಡ ಬಟ್ಟೆಯನ್ನು ಕಟ್ಟಿಬಿಟ್ಟಿದ್ದಾಳೆ. ಅಲ್ಲಿಯವರೆಗೂ ಆತ ಏನನ್ನೂ ಕೂಡ ಹೇಳಿಲ್ಲ. ಆತನಿಗೇನೋ ಆಕೆ ನನಗೇನೋ ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದಾಳೆ ಅಂತ. ಸರ್ಪ್ರೈಸ್ ಗಿಫ್ಟ್ ಅಂದ್ರೆ 4.5 ಲಕ್ಷ ರೂಪಾಯಿದ ಬೈಕ್ ಸಿಗ್ತಾ ಇದೆ, ಆಕೆ ಈ ರೀತಿ ಎಲ್ಲ ಮಾಡಿ ನನಗೆ ಕೈಗೆ ಕೀ ಕೊಡ್ಬೋದು, ಆಕೆಗೇನೋ ಆಸೆ ಅಂತ ಹೇಳಿ ಆತ ಸುಮ್ಮನೆ ಆಗಿಬಿಟ್ಟಿದ್ದಾನೆ. ಹೀಗಾಗಿ ಆತ ಕಂಪ್ಲೀಟ್ ದೇಹವನ್ನ ಕಟ್ಟ ಹಾಕಲುವರೆಗೂ, ಅಲ್ಲಿಂದ ಎದ್ದು ಹೇಳೋದಕ್ಕೆ ಆಗದೇ ಇರುವವರೆಗೂ ಕೂಡ ಆತ ಸುಮ್ಮನೆ ಇದ್ದಾನೆ. ಅದಾದ ಬಳಿಕ ಯಾವಾಗ ಈಕೆ ಕಂಪ್ಲೀಟ್ ಟೈಟ್ ಆಗಿ ಕಟ್ಟಿಬಿಟ್ಟಿದ್ದಾಳೆ, ಆತನಿಗೆ ಸಣ್ಣದಾಗಿ ಅನುಮಾನ ಬರೋದಕ್ಕೆ ಶುರುವಾಗಿದೆ. ಯಾಕೆ ಅಂತ ಕೇಳಿದ್ದಾನೆ. ಕೇಳಿದ ತಕ್ಷಣ ಆಕೆ ಹೇಳಿದ್ದಾಳೆ, ಇಲ್ಲ ಇದು ಫಾರಿನ್ ಸ್ಟೈಲ್ ಎನ್ನುವ ರೀತಿಯಲ್ಲಿ. ಸ್ವತಃ ಆಕೆ ಈಗ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತಹ ವಿಚಾರ ಇದೆಲ್ಲವೂ ಕೂಡ. ಅದಾದ ಬಳಿಕ ಆಕೆ ಏನ್ ಮಾಡಿದ್ದಾಳೆ ಅಂದ್ರೆ, ಇದ್ದಕ್ಕಿದ್ದ ಹಾಗೆ ಕೈಕಾಲೆಲ್ಲವನ್ನು ಕೂಡ ಕಟ್ಟಿ ಹಾಕಿ ಆತನನ್ನು ಕೂರಿಸಿ ತಲೆ ಮೇಲೆ ಈ ಪೆಟ್ರೋಲ್ ಮತ್ತೆ ಸಿಮೆಂಟ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿಬಿಟ್ಟಿದ್ದಂತೆ. ಅದನ್ನ ತಲೆ ಮೇಲೆ ಸುರಿಯೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಆತ ಏನು ಎತ್ತ ಅಂತ ಕೇಳುವಷ್ಟರಲ್ಲಿ ಬೆಂಕಿ ಹಚ್ಚಿಬಿಟ್ಟಿದ್ದಾಳೆ. ಆತನಿಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ. ಕೈ ಎರಡನ್ನೂ ಕೂಡ ಹಿಂದ್ಗಡೆ ಕಟ್ಟಾಕಿದ್ದಾಳೆ, ಹ್ಯಾಂಡ್ ಕಫ್ ಅನ್ನು ಹಾಕಿದ್ಲು, ಕಾಲನ್ನು ಕೂಡ ಕಟ್ಟಾಕ್ಬಿಟ್ಟಿದ್ಲು, ಕಣ್ಣನ್ನು ಕೂಡ ಕಟ್ಟಾಕ್ಬಿಟ್ಟಿದ್ಲು. ಆತನಿಗೆ ಕಿರಿಚಿಕೊಳ್ಳೋದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ. ಅಷ್ಟರೊಳಗಾಗಿ ಆಕೆ ಬೆಂಕಿಯನ್ನು ಹಚ್ಚಿಬಿಟ್ಟಿದ್ದಾಳೆ. ಅದಾದ ಬಳಿಕ ಯಾವಾಗ ಬೆಂಕಿಯ ಧಗೆ ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ, ಆಕೆ ಸೀದಾ ಬಾತ್ರೂಮ್ ಒಳಗಡೆ ಹೋಗಿ ಅಡಗಿ ಕೂತ್ಕೊಂಡಿದ್ದಾಳೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಮನೆ ಎಲ್ಲವೂ ಕೂಡ ಬೆಂಕಿ ಆವರಿಸ್ಕೊಂಡಿದೆ. ದಟ್ಟ ಹೊಗೆ ಎಲ್ಲ ಕಡೆಗಳಲ್ಲೂ ಕೂಡ ಆವರಿಸ್ಕೊಳ್ಳೋಕೆ ಶುರು ಮಾಡಿದೆ. ಜನ ಆತಂಕಗೊಂಡಿದ್ದಾರೆ. ಜನರು ಕೂಡ ಮನೆಯ ಮುಂದೆ ಜಮಾಯಿಸೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಈಕೆ ಬಾತ್ರೂಮ್ನಿಂದ ಹೊರಗಡೆ ಬಂದು ಈಕೆ ಅಲ್ಲಿಂದ ಓಡ್ ಬಂದಿದ್ದಾಳೆ. ಈಕೆಯೂ ಕೂಡ ಅರೆಬರೆ ಡ್ರೆಸ್ ಆಗಿಬಿಟ್ಟಿದ್ಲು. ಅಂದ್ರೆ ಬೆಂಕಿ ಸ್ವಲ್ಪ ಈಕೆಯೂ ಕೂಡ ತಾಗಿಬಿಟ್ಟಿತ್ತು. ಈಕೆ ಮೊದಲೇ ಬಟ್ಟೆ ಎಲ್ಲ ಸ್ವಲ್ಪ ರಿಮೂವ್ ಮಾಡಿದ್ಲು ಅಂತ ಕಾಣುತ್ತೆ. ಹೀಗಾಗಿ ಅಲ್ಲಿಂದ ಓಡ್ ಬಂದಿದ್ದಾಳೆ. ಓಡ್ ಬರ್ತಾ ಇದ್ದ ಹಾಗೆ ಅಕ್ಕಪಕ್ಕದವ್ರ ಮನೆಗೇನು ಆಕಸ್ಮಿಕವಾಗಿ ಏನೋ ಬೆಂಕಿ ತಗಲಿರ್ಬೇಕು, ಈಕೆ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ಬೇಕು ಅಂತೇಳಿ ಅವರೆಲ್ಲ ಏನ್ ಮಾಡಿದ್ದಾರೆ, ಬಟ್ಟೆ ಕೊಟ್ಟು ಆಕೆಯನ್ನ ಕಾಪಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದಾದ ಬಳಿಕ ಪೊಲೀಸರು ಕೂಡ ಸ್ಪಾಟಿಗೆ ಬಂದಿದ್ದಾರೆ. ಪೊಲೀಸರು ಸ್ಪಾಟಿಗೆ ಬರ್ತಾ ಇದ್ದ ಹಾಗೆ ಈಕೆ ಏನ್ ಹೇಳಿದ್ದಾಳೆ, ಇಲ್ಲ ಆತನೇ ನಮ್ಮ ಮನೆಗೆ ಬಂದ, ಯಾವುದೋ ವಿಚಾರಕ್ಕೆ ಇದ್ದಕ್ಕಿದ್ದ ಹಾಗೆ ಆತನೇ ಬೆಂಕಿಯನ್ನ ಹತ್ತಿಸ್ಕೊಂಡು ಬಿಟ್ಟ, ಆತ ತಾನಾಗಿಯೇ ಪ್ರಾಣವನ್ನ ಕಳ್ಕೊಂಡು ಬಿಟ್ಟ, ನನಗೆ ಭಯ ಆಯ್ತು, ನಾನು ಓಡ್ ಬಂದೆ ಅಂತ ಹೇಳಿ ಈಕೆ ಹೇಳಿದ್ದಾಳೆ.
ಆದರೆ ಪೊಲೀಸರಿಗೆ ಡೌಟ್ ಬರೋದಕ್ಕೆ ಶುರುವಾಗಿದೆ. ಯಾವ ಕಾರಣಕ್ಕಾಗಿ ಅಂದರೆ, ಯಾರು ತಾನೇ ತಮ್ಮ ಕೈಕಾಲನ್ನು ಕಟ್ಟು ಹಾಕೊಂಡು ತಾವೇ ಬೆಂಕಿ ಹಚ್ಕೊಳ್ಳೋದಕ್ಕೆ ಸಾಧ್ಯ? ಜೊತೆಗೆ ಮನೆಯನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಒಂದು ವಿಷದ ಬಾಟಲ್ ಸಿಕ್ಕಿದೆ, ಜೊತೆಗೆ ಒಂದಷ್ಟು ಟ್ಯಾಬ್ಲೆಟ್ಸ್ಗಳೆಲ್ಲವೂ ಕೂಡ ಸಿಕ್ಬಿಟ್ಟಿದೆ. ಹೀಗಾಗಿ ಡೌಟ್ ಬಂದಿದೆ. ಆಗ ಆಕೆ ವಿಚಾರಣೆ ನಡೆಸೋದಕ್ಕೆ ಆರಂಭ ಮಾಡಿದಾಗ ಸತ್ಯ ಎಲ್ಲವನ್ನು ಕೂಡ ಆಕೆ ಬಾಯಿ ಬಿಡೋದಕ್ಕೆ ಶುರು ಮಾಡ್ಕೊಂಡಿದ್ದಾಳೆ. ಏನಂತ, ನಾನು ಕೂಡ ಆತನಿಗೆ ಬೆಂಕಿ ಹಚ್ಚಿ ಬೆಂಕಿಗೆ ಹಾರೋದಕ್ಕೆ ಪ್ರಯತ್ನವನ್ನ ಪಟ್ಟೆ, ಆದರೆ ಭಯ ಆಯಿತು. ಅದಾದ ಬಳಿಕ ಮೊದಲೇ ವಿಷದ ಬಾಟಲನ್ನು ಕೂಡ ತಂದಿಟ್ಕೊಂಡಿದ್ದೆ, ವಿಷದ ಬಾಟಲ್ ಇದು ಮಾಡಬೇಕು ಅಂತ ಹೇಳಿ. ಆದರೆ ಯಾವಾಗ ಬೆಂಕಿ ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಯಿತು, ನಂಗೆ ಬೆಂಕಿಗೆ ಹಾರೋದಕ್ಕೂ ಸಾಧ್ಯ ಆಗಲಿಲ್ಲ, ವಿಷವನ್ನು ಕೂಡ ಕುಡಿಯೋದಕ್ಕೆ ಸಾಧ್ಯ ಆಗಿಲ್ಲ, ನಾನು ಅಲ್ಲಿಂದ ಎಸ್ಕೇಪ್ ಆದೆ ಎನ್ನುವ ರೀತಿಯಲ್ಲಿ ಆಕೆ ಬಾಯಿ ಬಿಟ್ಟಿದ್ದಾಳೆ. ಹಾಗಾದ್ರೆ ಏನು ಕಾರಣ? ಆ ಪರಿಯಾದಂಥ ಸಿಟ್ಟು ಆತನ ಮೇಲೆ ಏನಿತ್ತು ಅದನ್ನು ಗಮನಿಸ್ತಾ ಹೋಗೋದಾದ್ರೆ, ಅದು ಕುರುಡು ಪ್ರೇಮ, ಅಥವಾ ಅತಿಯಾದಂಥ ಪ್ರೇಮ, ಅಥವಾ ಹುಚ್ಚು ಪ್ರೇಮ, ಅಥವಾ ಇನ್ನು ಯಾವ ರೀತಿ ಬೇಕಾದರೂ ನಾವು ಹೇಳಬಹುದು. ಇಲ್ಲಿ ಯಾರು ತಪ್ಪು ಯಾರು ಸರಿ ವ್ಯಾಖ್ಯಾನ ಮಾಡೋದು ಬಹಳ ಕಷ್ಟ. ಆದರೆ ಇನ್ನೊಬ್ಬರ ಪ್ರಾಣ ತೆಗೆಯೋದಿದೆಯಲ್ಲ, ಅದನ್ನು ಯಾವುದೇ ಕಾರಣಕ್ಕೂ ನಾವು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಏನಾಗಿದೆ, ನಾನು ಆಗಲೇ ಹೇಳಿದಾಗ ಇಬ್ಬರು ಕೂಡ 4 ವರ್ಷದಿಂದ ಪರಿಚಯ, 2 ವರ್ಷದಿಂದ ಪರಸ್ಪರ ಪ್ರೀತಿ ಮಾಡ್ತಾ ಇದ್ರು, ಮದುವೆ ಆಗುವಂಥ ನಿರ್ಧಾರಕ್ಕೂ ಕೂಡ ಬಂದಿರ್ತಾರಂತೆ. ಹೀಗಿರುವಾಗಲೇ ಈ ಕಿರಣ್ ಏನು ಮಾಡಿದ್ದಾನೆ, ಆಕೆ ಹೇಳ್ತಿರುವ ಪ್ರಕಾರವಾಗಿ, ಇದೆಲ್ಲವೂ ಕೂಡ ಆಕೆ ಬಾಯಿ ಬಿಟ್ಟಿರುವಂಥ ವಿಚಾರ, ಆಕೆ ಹೇಳ್ತಿರುವಂಥ ಪ್ರಕಾರವಾಗಿ ಕಿರಣ್ ಏನು ಮಾಡಿದ್ದಾನೆ, ಮೊದಲೇ ಯಾವುದೋ ಒಂದು ಹುಡುಗಿಯನ್ನ ಪ್ರೀತಿ ಮಾಡ್ತಾ ಇದ್ದಂತೆ, ಅದು ಬ್ರೇಕಪ್ ಏನೋ ಆಗಿ ಹೋಗಿಬಿಟ್ಟಿದೆ. ಅದಾದ ಬಳಿಕ ಇತ್ತೀಚೆಗೆ ಆ ಹುಡುಗಿಯ ಸಂಪರ್ಕಕ್ಕೆ ಮತ್ತೊಮ್ಮೆ ಆತ ಬಂದಿದ್ದಂತೆ. ಅಷ್ಟು ಮಾತ್ರ ಅಲ್ಲ, ಇತ್ತೀಚೆಗೆ ಬರ್ತ್ಡೇ ಸೆಲೆಬ್ರೇಷನ್ ಅನ್ನು ಕೂಡ ಮಾಡಿದ್ದಂತೆ. ಅಷ್ಟು ಮಾತ್ರ ಅಲ್ಲ, ಅದನ್ನ ಸ್ಟೇಟಸ್ಗೂ ಕೂಡ ಹಾಕೊಂಡಿದ್ದಂತೆ. ಜೊತೆಗೆ ಈ ಪ್ರೇಮಾಳನ್ನ ನಿಧಾನಕ್ಕೆ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಂತೆ. ಭೇಟಿ ಆಗು ಅಂದ್ರೆ ಭೇಟಿ ಆಗ್ತಾ ಇರಲಿಲ್ಲ, ಕಚೇರಿಯಲ್ಲಿ ಸರಿಯಾದ ರೀತಿಯಲ್ಲಿ ಮಾತಾಡ್ತಾ ಇರಲಿಲ್ಲ, ಹೊರಗಡೆಯಲ್ಲೂ ಕೂಡ ಓಡಾಡ್ತಾ ಇರಲಿಲ್ಲ. ಹೀಗಾಗಿ ಪ್ರೇಮಗೆ ಡೌಟ್ ಬರೋದಕ್ಕೆ ಶುರುವಾಗಿದೆ. ಕಿರಣ್ ನನ್ನನ್ನು ದೂರ ಮಾಡ್ತಾ ಇದ್ದಾನೆ, ಹಳೆ ಪ್ರಿಯತಮೆಯ ಜೊತೆಗೆ ಮತ್ತೊಮ್ಮೆ ಒಟ್ಟಾಗ್ತಾ ಇದ್ದಾರೆ, ಮತ್ತೊಮ್ಮೆ ಅವರಿಬ್ರು ಕೂಡ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಅವರಿಬ್ರು ಕೂಡ ಮದುವೆ ಆಗಿಬಿಡ್ತಾರೆ ಅಂತ ಹೇಳಿ ಈಕೆಗೆ ಆತಂಕ ಶುರುವಾಗಿ ಬಿಟ್ಟಿದೆ. ಆ ಆತಂಕದಲ್ಲಿ ಈಕೆ ಏನು ಮಾಡಿಬಿಟ್ಟಿದ್ದಾಳೆ ಅಂದರೆ, ಈ ಡಿಸಿಷನ್ ಅನ್ನ ತೆಗೆದುಕೊಂಡು ಬಿಟ್ಟಿದ್ದಾಳೆ. ಅದು ಕೂಡ ಆಕಸ್ಮಿಕವಾಗಿ ಬೆಂಕಿ ಹಚ್ಚಿದ್ದಲ್ಲ, ಅದಕ್ಕೂ ಕೂಡ ಆಕೆ 2 ದಿನಗಳಿಂದ ಪ್ಲಾನ್ ಅನ್ನು ಮಾಡಿದ್ದಾಳೆ. ಆನ್ಲೈನ್ ಮೂಲಕ ಹ್ಯಾಂಡ್ ಕಫ್ ಅನ್ನು ತರಿಸ್ಕೊಂಡಿದ್ದಾಳೆ, ಹಾಗೆ ಕಾಲಿಗೆ ಕಟ್ಟಾಕೋದಕ್ಕೆ ಹಗ್ಗವನ್ನು ಕೂಡ ತರಿಸ್ಕೊಂಡಿದ್ದಾಳೆ. ಜೊತೆಗೆ ನಿನ್ನೆ ಆಕೆ ಬಾಟಲ್ ಅಲ್ಲಿ ಪೆಟ್ರೋಲ್ ಅನ್ನು ಹಿಡ್ಕೊಂಡು ಬರೋದನ್ನು ಕೂಡ ಸುತ್ತಮುತ್ತ ಇರುವಂತವ್ರು ಗಮನಿಸಿದ್ದಾರೆ. ಮನೇಲಿ ಏನೋ ಕೆರೋಸಿನ್ ಇತ್ತು ಅನ್ಸುತ್ತೆ, ಯಾವ ಕಾರಣಕ್ಕಾಗಿ ಗೊತ್ತಿಲ್ಲ, ಬೆಂಕಿಯ ತೀವ್ರತೆ ಜಾಸ್ತಿ ಆಗಲಿ ಅಂತನೋ ಏನೋ, ಎರಡನ್ನು ಕೂಡ ಮಿಕ್ಸ್ ಮಾಡಿ ಅದಾದ ಬಳಿಕ ಬೆಂಕಿಯನ್ನು ಹಚ್ಚಿದ್ದಾಳೆ. ಅಂದ್ರೆ ನೀಟಾಗಿ ಪ್ಲಾನ್ ಮಾಡಿ ಆತನ ಪ್ರಾಣವನ್ನು ತೆಗೆದು ಬಿಟ್ಟಿದ್ದಾಳೆ. ಬಂಧುಗಳಲ್ಲಿ, ನಾನು ಕಿರಣ್ ಸರಿ ಅಂತ ಸಮರ್ಥನೆ ಮಾಡ್ತಾ ಇಲ್ಲ. ಆತ ಅದು ಏನು ನೋವು ಕೊಟ್ಟಿದ್ನೋ, ಅದೆಂಥ ಸಂಕಟವನ್ನು ಕೊಟ್ಟಿದ್ನೋ ನಮ್ಮ ಯಾರಿಗೂ ಕೂಡ ಗೊತ್ತಿಲ್ಲ. ಆಕೆ ಇಂಥ ಎಕ್ಸ್ಟ್ರೀಮ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ ಅಂತಾದರೆ ಆತ ವಿಪರೀತ ಸಂಕಟವನ್ನು ಕೊಟ್ಟಿರಬಹುದು. ಈಕೆ ವಿಪರೀತ ಆತರನ್ನ ಹಚ್ಕೊಂಡಿರಬಹುದು. ಆದರೆ ಆತ ಇನ್ಯಾವುದೋ ಹುಡುಗಿ ಜೊತೆಗೆ ಓಡಾಡೋದು ಅಥವಾ ಇನ್ನೊಂದೇನೋ ಮಾಡೋದು ಈಕೆಗೆ ಸಂಕಟ ಶುರುವಾಗಿರ್ಬೋದು. ಆ ಕಾರಣಕ್ಕಾಗಿ ಹೀಗೆ ಮಾಡಿರ್ಬೋದು, ಅಥವಾ ಇನ್ನೇನೋ ಬ್ಲಾಕ್ ಮೇಲ್ ಮಾಡ್ತಾ ಇದ್ನೋ, ಇನ್ನೊಂದು ಮಗದೊಂದು, ಯಾವುದೂ ಕೂಡ ಗೊತ್ತಿಲ್ಲ. ಆಕೆ ಎಷ್ಟು ವಿಚಾರಗಳನ್ನು ಬಾಯಿ ಬಿಟ್ಟಿದ್ದಾಳೆ ಅಷ್ಟು ಮಾತ್ರ ಪೊಲೀಸರಿಗೆ ಜನರಿಗೆ ಗೊತ್ತು ಬಿಟ್ರೆ ಅದರ ಆಚೆಗೆ ಇನ್ನೇನು ಕೂಡ ಗೊತ್ತಿಲ್ಲ. ಹುಡುಗನ ಮನೆಯಲ್ಲೂ ಏನೂ ಗೊತ್ತಿಲ್ಲ, ಹುಡುಗಿ ಮನೆಯಲ್ಲೂ ಕೂಡ ಯಾವ ವಿಚಾರಗಳು ಕೂಡ ಗೊತ್ತಿಲ್ಲ. ಇದೇನೇ ಆಗಿರ್ಬೋದು, ಎಂಥದ್ದೇ ಸಂಕಟವನ್ನು ಕೊಟ್ಟಿರ್ಬೋದು. ಆದರೆ ಈ ರೀತಿಯಾಗಿ ಒಬ್ಬ ಜೀವನ ನಾಶ ಮಾಡೋದಿದೆ ಅಥವಾ ಒಬ್ಬನ ಜೀವ ತೆಗೆಯೋದಿದೆಯಲ್ಲ, ಅದನ್ನು ಯಾವ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ. ಅದು ಕೂಡ ಎಷ್ಟು ಭೀಕರವಾಗಿ ಸಾಯಿಸಿಬಿಟ್ಟಿದ್ದಾಳೆ ಆಕೆ ಅಂದರೆ, ಆತನ ಜೀವ ಇರುವಂಥ ಸಂದರ್ಭದಲ್ಲಿಯೇ ಬೆಂಕಿ ಹಚ್ಚೋದು ಅಂದರೆ ಈ ಅಪ್ಪಪ್ಪಪ್ಪ. ಜೊತೆಗೆ ಆಕೆಗೆ ಧೈರ್ಯ ಹೇಗೆ ಬಂತು? ಅದಕ್ಕೊಂದು ಬಂಡ ಧೈರ್ಯ ಬೇಕು ಅಥವಾ ವಿಪರೀತ ಧೈರ್ಯ ಬೇಕು. ಅದು ಎಲ್ಲಿಂದ ಬಂತು ಗೊತ್ತಿಲ್ಲ. ಅಥವಾ ಇನ್ಯಾರಾದ್ರೂ ಸಾಥ್ ಕೊಟ್ಟಿದ್ದಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಬೇರೆ ಯಾರಾದ್ರೂ ಸಹಾಯ ಮಾಡಿದ್ದಾರೋ, ಅಥವಾ ಪ್ರೀತಿ ಪ್ರೇಮ ಅಂತ ಅದನ್ನು ಮೀರಿ ಇನ್ಯಾವುದಾದ್ರೂ ಬೇರೆ ವಿಚಾರಗಳಿತ್ತು, ಅದು ಕೂಡ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಬೆಂಕಿ ಹಚ್ಚಿ ಸಾಯಿಸಿದ್ದು ಮಾತ್ರ ಸತ್ಯ, ಅಷ್ಟು ಮಾತ್ರ ಈಗ ಗೊತ್ತಿರೋದು. ಈ ಕಾರಣಕ್ಕಾಗಿ ಆಕೆ ಬೆಂಕಿ ಹಚ್ಚಿದ್ದನ್ನು ನಾವು ಯಾವ ಕಾರಣಕ್ಕೂ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಈ ಘಟನೆಯನ್ನು ನಿಮ್ಮ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದೆ ಅಂದರೆ, ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಿ ಎಲ್ಲರೂ ಕೂಡ. ಯಾಕಂದರೆ ಎಂತೆಂಥ ಘಟನೆಗಳು ಇತ್ತೀಚೆಗೆ ನಡೀತಾ ಇದ್ದಾವೆ ಅಂದರೆ ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ. ಇಂಥದ್ದೊಂದು ಘಟನೆ ನಡೆಯುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗಲ್ಲ. ಯಾರು ಈಗ ಇರ್ತಾರ? ಬೇರೆ ಬೇರೆ ರೀತಿಯಲ್ಲಿ ಸಾಯಿಸೋದೆಲ್ಲವನ್ನು ಕೂಡ ನೋಡಿದ್ದೇವೆ. ಆದರೆ ಕೈ ಕಾಲನ್ನು ಕಟ್ಟಿ ಹಾಕಿ ಯಾವುದೋ ಫಾರಿನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ತೀನಿ ಅಂತ ಹೇಳಿ, ಆತನಿಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ನಂಬಿಸಿ, ಆತನಲ್ಲಿ ಆಸೆಯನ್ನು ಹುಟ್ಟಿಸಿ, ಅದಾದ ಬಳಿಕ ಕಣ್ಣೆಲ್ಲವನ್ನು ಕೂಡ ಕಟ್ಟಿಬಿಟ್ಟು ಆತ ಕಿರಿಚೋದಕ್ಕೂ ಕೂಡ ಅವಕಾಶ ಸಿಗದ ರೀತಿಯಲ್ಲಿ ಬೆಂಕಿ ಹಚ್ಚಿ ಅಲ್ಲಿಂದ ಎಸ್ಕೇಪ್ ಆಗಿಬಿಡ್ತಾಳೆ ಅಂದರೆ, ಅಬ್ಬಬ್ಬಬ್ಬಾ, ಎಲ್ಲಿಗೆ ಹೋಗ್ತಾ ಇದೆ ಜಗತ್ತು? ಯಾವ ಕಡೆಗೆ ಹೋಗ್ತಾ ಇದೆ? ನಮ್ಮ ಬೆಂಗಳೂರಿನಲ್ಲಿ ಇಂಥ ಘಟನೆ ನಡೀತಾ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ನಾರ್ತ್ ಭಾಗದಲ್ಲಿ ಇಂಥ ಒಂದಷ್ಟು ಘಟನೆಗಳನ್ನು ಕೂಡ ನೋಡ್ತಾ ಇದ್ವಿ. ಆದರೆ ಈಗ ನಮ್ಮ ಬೆಂಗಳೂರಿನಲ್ಲಿ ಇಂಥದ್ದೊಂದು ಇನ್ಸಿಡೆಂಟ್ ಇದೀಗ ನಡೆದು ಹೋಗ್ಬಿಟ್ಟಿದೆ. ಇನ್ನು ಹುಡುಗನ ಮನೆಯವರು ಕಣ್ಣೀರು ಹಾಕ್ತಾ ಇದ್ದಾರೆ, ಹುಡುಗಿ ಮನೆಯವರು ಕೂಡ ಅದೇ ಸಂಕಟದಲ್ಲಿದ್ದಾರೆ. ಯಾಕಂದರೆ ಆಕೆ ಜೈಲಿಗೆ ಹೋಗ್ತಾಳೆ, ಆಕೆ ಬದುಕು ಹಾಳಾಯಿತು ಎನ್ನುವ ರೀತಿಯಲ್ಲಿ. ಇನ್ನು ಹುಡುಗನ ಮನೆ ನೆನೆಸ್ಕೊಂಡ್ರೆ ಬಹಳ ಬೇಸರ ಆಗುತ್ತೆ. ಬಡ ಕುಟುಂಬ, ಬಹಳ ಕಷ್ಟಪಟ್ಟು ಆತನನ್ನು ಓದಿಸಿದ್ರು, ಒಬ್ಬನೇ ಮಗ, ಆತನ ಮೇಲೆ ಕಂಪ್ಲೀಟ್ ಅವರು ಡಿಪೆಂಡ್ ಆಗಿದ್ರು. ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ವಯಸ್ಸಾಗಿದೆ. ಆತ ಏನೋ ಒಳ್ಳೇದು ಮಾಡ್ತಾನೆ ಅಂತ ಬಯಸಿದ್ರು. ಜೊತೆಗೆ ಮಗ ಬೆಂಗಳೂರಿನಲ್ಲಿ ದುಡಿತಾ ಇದ್ದಾನೆ. ಇತ್ತೀಚೆಗೆ ಒಂದು 10 ಲಕ್ಷ ರೂಪಾಯಿ ದುಡ್ಡು ತಗೊಂಡು ಬಂದು ಮನೆ ರಿನೋವೇಷನ್ ಕೂಡ ಮಾಡಿಸಿದಂತೆ. ಆತನ ಮೇಲೆ ವಿಪರೀತ ನಂಬಿಕೆ ಇಟ್ಕೊಂಡಿದ್ರು. ಇದೀಗ ಮಗ ಇಲ್ಲ ಅಂದಾಗ
ಅವರ ಸಂಕಟ, ಅವರ ಕಣ್ಣೀರು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಏನಂತೀರಿ ಕಮೆಂಟ್ ಮಾಡಿ. ಧನ್ಯವಾದ.